ಇವತ್ತು ಸದನದಲ್ಲಿ ಗೃಹಲಕ್ಷ್ಮಿ ವಿಚಾರ ಸಾಕಷ್ಟು ಗದ್ದಲಕ್ಕೆ ಕಾರಣವಾಯಿತು. ಗೃಹಲಕ್ಷ್ಮಿ ಹಣ 2 ತಿಂಗಳ ಹಣ ನುಂಗಿ ಹಾಕಿದೆ ಸರ್ಕಾರ ಅನ್ನುವಂಥ ಒಂದು ಆರೋಪವನ್ನ ವಿಪಕ್ಷಗಳು ಮಾಡುತ್ತೆ. ಮಹಿಳೆ ಅಂತ ಹೇಳಿ ಈ ರೀತಿ ನನ್ನ ಮೇಲೆ ಮಾಡ್ತಿದ್ದೀರಲ್ಲ ನೀವು ಅಂತ ಹೇಳಿ ಹೆಬ್ಬಾಳ್ಕರ್ ಅವರು ಮಾತಾಡಿದರು. ಮಹಿಳೆ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಇದಕ್ಕೆ ಕೆಂಡಾಮಂಡಲವಾಗಿದೆ, ಪ್ರತಿಕ್ರಿಯೆ ನೀಡಿದೆ. ನೀವು ಶೆಲ್ಟರ್ ತೆಗೆದುಕೊಳ್ಳಲು ಹೋಗಬೇಡಿ ಅಂತ ಹೇಳಿ ಬಿಜೆಪಿ ಹರಿಹಾಯ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಬಿಜೆಪಿ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬ ಮಹಿಳೆ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ದಲ್ಲ, ಬದಲಿಗೆ ನೀವು ಆ ಸಚಿವ ಸ್ಥಾನದಲ್ಲಿ ಇದ್ದೀರಿ, ನೀವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು. ಸೊ ಹಾಗಾಗಿ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇರೋದು ಅನ್ನುವಂಥದ್ದನ್ನ ಹೇಳಿದ್ರು. ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು ಅಂದ್ರೆ, ನಾನೊಬ್ಬ ಹೆಣ್ಣುಮಗಳು, ನನ್ನ ಮೇಲೆ ಈ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಿ, ಹರಿಹಾಯ್ತಾ ಇದ್ದೀರಿ ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ ಒಂದು ಕಾರ್ಡ್ ಪ್ಲೇ ಮಾಡೋ ರೀತಿಯಲ್ಲಿ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋ ರೀತಿಯಲ್ಲಿ ಇದಿತ್ತು. ಒಬ್ಬ ಮಹಿಳೆ ಅಂತ ಹೇಳಿ ಈ ಮಟ್ಟಕ್ಕೆ ತಾವೆಲ್ಲ ಮಾಡ್ತಾ ಇದ್ದೀರಲ್ಲ, ಯಾವ ಮಟ್ಟಕ್ಕೆ ಅಲ್ಲ ರೀ, ಪ್ರತಿಯೊಂದು ಮಾತಲ್ಲಿ ತಪ್ಪು ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಸಚಿವರು, ಮಹಿಳೆ ಶೆಲ್ಟರ್ಗೆ ಹೋಗೋದ್ ಬೇಡ, ನಾನು ರೂಲ್ಸ್ ಬುಕ್ ಅನ್ನು ನೋಡ್ದೆ. ಅಲ್ಲಲ್ಲ, ಅದು ಹೋಗೋದ್ ಬೇಡ, ಕಡ್ತಕ್ಕೆ ಹೋಗಿದೆಯಲ್ಲ ಈಗ, ತೆಗಿಸ್ಬಿಡಿ. ಅದು ರೂಲ್ಸ್ ಬುಕ್ ಅಲ್ಲಿ ಎಲ್ಲೂ ಇಲ್ಲ. ಅದು ಮಹಿಳೆ ಪುರುಷ ಅನ್ನೋದು ಎಲ್ಲೂ ರೂಲ್ಸ್ ಬುಕ್ ಅಲ್ಲಿ ಇಲ್ಲ. ಅದನ್ನ ಮಂತ್ರಿ ಅಂತ ಇದ್ದಾರೆ, ಅವರು ಈಕ್ವಲ್, ಪುರುಷರ ಮಂತ್ರಿ ಏನಿದ್ದಾರೆ ಅಷ್ಟೇ ಈಕ್ವಲ್ ಸ್ಟೇಟಸ್. ಅದಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿನೇ ಬೇಕಾದ ಸ್ಟೇಟಸ್ ಇದೆ, ಕಾನೂನಲ್ಲಿ ಎಲ್ಲೂ ಇಲ್ಲ. ಎಸ್, ಗೃಹಲಕ್ಷ್ಮಿ ಹಣದಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಒಟ್ಟು 23 ಕಂತಿನ ಹಣ ಹಾಕಿದ್ದೀವಿ. ಫೆಬ್ರವರಿ ಮಾರ್ಚ್ ಹಣ ಅಂತ ಹೇಳಿ ವಿಪಕ್ಷ ಆರೋಪಿಸ್ತಾ ಇದೆ. 46,000 ಪ್ರತಿ ಯಜಮಾನಿಯ ಖಾತೆಗೆ ಹೋಗಿದೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. 52,614 ರೂಪಾಯಿ, ಅದನ್ನಂದ್ರೆ 52,614 ಕೋಟಿ ರೂಪಾಯಿ ಅಷ್ಟು ಹಣವನ್ನ ಹಾಕಿದ್ದೀವಿ ಅಂತ ಹೆಬ್ಬಾಳ್ಕರ್ ನೋಡ್ತಿದ್ದಾರೆ. ನಾನು ಕ್ಲಿಯರ್ ಆಗಿ ಹೇಳಿದೆ, ಗೃಹಲಕ್ಷ್ಮಿಯ ಕಂತು, ನಾವು ಕಂತು ಅಂತ ಹೇಳ್ತಿದ್ವಿ. ಇದು ಡೈರೆಕ್ಟ್ ಬೆನಿಫಿಷರಿಗೆ ಆ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, DBT ಮುಖಾಂತರ ಮಾಡ್ತೀವಿ. ಇದರಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿಲ್ಲ. ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಇವತ್ತಿನವರೆಗೆ 23 ಕಂತುಗಳು ಹೋಗಿದ್ದಾವೆ. 24ನೇ ಕಂತನ್ನು ಕೂಡ ಮೊನ್ನೆ ನಾವು ಶುಕ್ರವಾರ ದಿನ ನಾವು ಬಿಡುಗಡೆ ಮಾಡಿದ್ದೀವಿ. ಬೆನಿಫಿಷಿಯರಿಗೆ ಅಂದರೆ ಗೃಹಲಕ್ಷ್ಮಿಗಳಿಗೆ ಇನ್ನೊಂದು 3-4 ದಿನದಲ್ಲಿ ಕ್ರೆಡಿಟ್ ಆಗುತ್ತೆ. ಅವ್ರು ಪದೇ ಪದೇ ಫೆಬ್ರವರಿ ಮಾರ್ಚ್ ಅಂತ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲಿಯವರೆಗೆ 23 ಕಂತು ಕೊಟ್ಟಿದ್ದೀವಿ, 46,000 ಕೊಟ್ಟಿದ್ದೀವಿ. ಆ ಫೆಬ್ರವರಿ ಮಾರ್ಚ್ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ಮಾನ್ಯ ಫೈನಾನ್ಸ್ ಮಿನಿಸ್ಟರ್ CM ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಅವರು ಕೂಡ ಹೇಳಿದ್ದಾರೆ, ಅದು ಬಿಡುಗಡೆ ಆಗಿಲ್ಲ ಅಂದರೆ ಇಮಿಡಿಯೇಟ್ ಹಾಕ್ತೀವಿ. ನಾವು ಕಂತು ಅಂತ ಹೇಳ್ತೀವಿ. ನಾವು ಯಾವತ್ತಿದ್ರೂ ಕೂಡ ನೀವು ನನ್ನ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ನೋಡಿ, ಡೆಬಿಟ್ ಕ್ರೆಡಿಟ್ ಇರುತ್ತೆ. ಒಂದು ಮಾತು ಹೇಳ್ತೀನಿ ಕೇಳಿ, 52,000 ಕೋಟಿ ರೂಪಾಯಿಯನ್ನ ಹಾಕಿದ್ದೀವಿ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 52,000 ಕೋಟಿ 614 ಹಾಕಿದಾಗ ನಮಗೆ 2 ತಿಂಗಳದ್ದು ಹಾಕ್ಲಿಕ್ಕೆ ನಮಗೆ ಬದ್ಧತೆ ಇಲ್ವಾ? ಖಂಡಿತ ಇದೆ. ಈಗ 2 ತಿಂಗಳದ್ದು ಬಾಕಿ ಇದೆಯಾ, 3 ತಿಂಗಳದ್ದು ಬಾಕಿ ಇದೆಯಾ? ಇದು ನಿರಂತರವಾಗಿ ನಡೀತಾ ಇರೋದು. ಇನ್ನೊಂದು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಯ ರಿಜಿಸ್ಟ್ರೇಷನ್ನು ನಮಗೇನಾದರೂ ಬದ್ಧತೆ ಇಲ್ಲ ಅಂತಂದರೆ ರಿಜಿಸ್ಟ್ರೇಷನ್ ದಿನಾಂಕವನ್ನು ನಾವು ಕಟ್ ಆಫ್ ಮಾಡ್ತಾ ಇದ್ವಿ. ಪ್ರತಿ ತಿಂಗಳು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, 15,000 ಪ್ರತಿ ತಿಂಗಳು ಆ್ಯಡ್ ಆಗ್ತಾ ಇದ್ದಾರೆ. ನಾವು ಕಟ್ ಆಫ್ ಡೇಟ್ ಕೊಟ್ಟಿಲ್ಲ. ನಮಗೆ ಸರ್ಕಾರಕ್ಕೆ ಹೊರೆ ಅಂತ ಆಗಿದ್ರೆ, ದುಡ್ಡಿಲ್ಲ ಅಂತ ಆಗಿದ್ರೆ, ಇವ್ರು ಹೇಳಿರೋ ಪ್ರಕಾರ ನಾವು 15,000 ಯಾಕೆ ನಾವು ಬರ್ಡನ್ ಮಾಡ್ತಾ ಇದ್ವಿ? ಒಂದು ತಿಂಗಳಿಗೆ 15,000 ಜನ ಹೆಚ್ಚಾದರೆ ಎಷ್ಟು ದುಡ್ಡು ಕೊಡ್ಬೇಕು ನಾವು? ತಮಗೇನಾದರೂ 2,000 ರೂಪಾಯಿ ಒಬ್ಬರಿಗೆ ಅಂತಂದರೆ ಎಷ್ಟು ದುಡ್ಡಾಯಿತು? ತಾವು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಏನು ಮುಚ್ಚು ಮರೆ ಏನೂ ಇಲ್ಲ. ಫೆಬ್ರವರಿ ಮಾರ್ಚ್ ಇದು ಹಾಕಲ್ವಾ ಮುಖ್ಯಮಂತ್ರಿಗಳು. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಇನ್ನೂ ಮುಂದುವರೆದು ಕೆಲವೊಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆಗೆ ಮಸಿ ಬಳಿಯೋದಕ್ಕೆ ವಿಪಕ್ಷ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಬೆಳಗಾವಿಯಲ್ಲಿ ವಿಪಕ್ಷಗಳ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು.
ಹಾದಿಯಲ್ಲಿ ಬೀದಿಯಲ್ಲಿ ಯೋಜನೆಯನ್ನ ವಿರೋಧಿಸಿದ್ರು ಇವರು. ಫೆಬ್ರವರಿ ಮಾರ್ಚ್ ಹಣ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನು ಚೆಕ್ ಮಾಡಿ ನಾವು ಹಾಕಿಸ್ತೀವಿ, ಸಿಎಂ ಹತ್ರ ಮಾತಾಡ್ತೀನಿ, ಅದ್ರ ಬಗ್ಗೆ ಹಣ ಹಾಕಿಸ್ತೀವಿ ಅಂತ ಹೇಳಿ ಹೆಬ್ಬಾಳ್ಕರ್ ಅವರು ಹೇಳಿದರು. ಇವತ್ತು ಗೃಹಲಕ್ಷ್ಮಿಯರ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ. ಸದನಕ್ಕೆ ನಾನು ಯಾವುದೇ ತಪ್ಪು ಮಾಹಿತಿಯನ್ನ ಕೊಟ್ಟಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಬಟ್ ಒಂದ್ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಯನ್ನ ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥವ್ರು ಬಿಜೆಪಿಯವರು. ಅವ್ರಿಗೇನಾದ್ರೂ ಬದ್ಧತೆ ಇದೆಯಾ? ಇವತ್ತು ನೋಡಿದ್ರೆ ಗೃಹಲಕ್ಷ್ಮಿಯರ ಬಗ್ಗೆ ಅಚಾನಕ್ಕಾಗಿ ಕಾಳಜಿ ಅವರಲ್ಲಿ ಕಂಡು ಬರ್ತಾ ಇದೆ. ಯಾಕೆ? ಗೃಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿದ್ದಕ್ಕೆ, ಯಶಸ್ವಿ ಆಗಲಿಕ್ಕೆ ಅದನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಏನಾದ್ರೂ ಮಾಡಿ ಗೃಹಲಕ್ಷ್ಮಿಯ ಒಂದು ಯಶಸ್ಸನ್ನ ಏನಾದ್ರೂ ಒಂದು ಮಸಿ ಬಳಿಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶದಿಂದ ಇವತ್ತು ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿ ಬಂತು ಇವ್ರಿಗೆ ಗೃಹಲಕ್ಷ್ಮಿಯ ಮೇಲೆ? ಹಾದಿಯಲ್ಲಿ ಬೀದಿಯಲ್ಲಿ ಜಗಳ ಮಾಡ್ಕೊಂಡು ಹೋಗುವಂಥವ್ರಿಗೆ. ಸೊ ಅದಕ್ಕೋಸ್ಕರ ಅಷ್ಟು ಮಾಡಿದ್ರು. ಆಯಿತು, ಸದನವನ್ನಂತರೂ ನಾನು ದಿಕ್ಕು ತಪ್ಪಿಸುವಂಥ, ದಾರಿ ತಪ್ಪಿಸುವಂಥ ಕೆಲಸ ಮಾಡಲ್ಲ. ಆ ರೀತಿ ತಾವೇನಾದರೂ ತಮ್ಮ ಭಾವನೆಗೆ ಇದಾಗಿದ್ದರೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಏನು ಉತ್ತರ ಹೇಳಬೇಕಾಗಿದೆ ಸದನ. ಅವರು ಗೃಹಲಕ್ಷ್ಮಿಯನ್ನ ವಿರೋಧ ಮಾಡಿದಂಥವ್ರು, ಅವ್ರಿಗೆ ಬದ್ಧತೆ ಇಲ್ಲ, ಅವರು ಕೇಳೋದೂ ಅಲ್ಲ, ಕೇಳಿದಾರ ನಾವು ನಮಗೆ ಬದ್ಧತೆ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗಷ್ಟೇ ಅಲ್ಲ, ಹೊರಗೂ ಕೂಡ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ. ತಾಯಂದಿರ ಅಕೌಂಟ್ಗೆ ಹಣ ಹಾಕುವವರೆಗೂ ಬಿಡಲ್ಲ ಅಂತ ಸರ್ಕಾರದ ವಿರುದ್ಧ ತಮ್ಮ ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ಸಮರ ಸಾರಿದ್ದಾರೆ. ಆರ್ ಅಶೋಕ್, ತಾಯಂದಿರಿಗೆ ನ್ಯಾಯ ಸಿಗೋದು ನಮ್ಮ ಉದ್ದೇಶ ಅಂತಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಇದು ಅಕೌಂಟ್ಗೆ ಹಾಕೋವರೆಗೂ ಬಿಡಲ್ಲ ನಾವು. ಆ ತಾಯಂದಿರ ಅಕೌಂಟ್ಗೆ 4,000 ರೂಪಾಯಿ ಆಗೋವರೆಗೂ ನಾವು ಬಿಡಲ್ಲ. ನಮಗೆ ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು, ಅದು ಮುಖ್ಯ. ಅಲ್ಲಿವರೆಗೂ ಈ ಹೋರಾಟ ನಾವು ಮುಂದುವರಿಸ್ತೀವಿ. ಇದು